ಯಜಮಾನ್ರೆ, ನಾವಿಬ್ರು ಪಂಚಾಯತಿ ಮುಂದೆ ಹೋಗಿ ಒಂದಾದ್ವಿ ಅಂತ ಅನೌನ್ಸ್ ಮಾಡ್ಬೇಕು. ಆದ್ರೂ ಇದೊಂಥರ ಚೆನ್ನಾಗಿದೆ. ಇಷ್ಟು ದಿನ ಇವ್ರ ಪ್ರೀತಿ ಸಿಗದೆ ನನ್ ಮನ್ಸು ಮರುಭೂಮಿ ಹಾಗೆ ಬರಡಾಗ್ಬಿಟ್ಟಿತ್ತು. ಆದ್ರೆ ಈಗ ಮತ್ತೆ ಮನ್ಸೂನ್ ಮಳೆ ಸುರಿಯೋ ಹಾಗೆ ಪ್ರೀತಿ ಹನಿಗಳು ಶುರು ಆಗ್ತಾ ಇದೆ. ಆಗ್ಲಿ ಆಗ್ಲಿ ದೇವ್ರೆ, ನಾನು ಮತ್ತೆ ನನ್ ಗಂಡ ಹತ್ರ ಆಗುವಾಗ ಮಾಡ್ತಿದ್ಯಲ್ಲ. ಥ್ಯಾಂಕ್ ಯು ಸೋ ಮಚ್. ನನಗೆ ಇಷ್ಟಕ್ಕೆ ಇಷ್ಟೊಂದು ಖುಷಿ ಆಗ್ತಿದೆ ಅಂದ್ರೆ ಇನ್ನೇನಾದ್ರೂ ಶಂಕರ ನನ್ನ ಒಪ್ಕೊಂಡು ನಾವಿಬ್ರು ಮುಂಚೆ ತರ ಆಗ್ಬಿಟ್ರೆ ನನ್ನ ತಡೆದು ನಿಲ್ಸೋರೆ ಯಾರು ಇರಲ್ಲ. ಅಷ್ಟ ಖುಷಿ ಆಗ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಹಾ ಸರ್, ಫೈಲ್ ರೆಡಿ ಇದೆ. ಇವಾಗ ಹೊಸದಾಗಿ ಸಿಕ್ಕಿರೋ ಸಾಕ್ಷಿನೆಲ್ಲ ಅದ್ರಲ್ಲೇ ಪಿನ್ ಮಾಡಿದೀನಿ. ಹಾ ಸರ್, ಎಲ್ಲಾ ಕಡೆನೂ ಹುಡುಕ್ತಾ ಇದೀವಿ. ಒಂದ್ ಕಡೆಯಿಂದಾನೇ ಸೀಲ್ ಡೌನ್ ಮಾಡ್ಕೊಂಡ್ ಬರ್ತಾ ಇದೀವಿ. ಬ್ಯಾಡ್ ಲಕ್, ಅವ್ರೆಲ್ಲ ತಪ್ಪಿಸ್ಕೊಂಡ್ಬಿಟ್ರು. ಇಲ್ಲ ಸರ್, ಇವ್ರಿಗಿಂತ ಆ ಗ್ಯಾಂಗ್ ಲೀಡರ್ ಸಿಗ್ಬೇಕು. ಅವನೊಪ್ಪ ಸಿಕ್ಕಿದ್ರೆ ಸಾಕು, ಇಡೀ ದಂಧೆನ ಕ್ಲೋಸ್ ಮಾಡಿಸ್ಬಿಡ್ಬೋದು. ಹಾ ಸರ್, ಫೈಲ್ಸ್ ಎಲ್ಲ ತಗೊಂಡು ಇವತ್ತೇ ನಿಮ್ ಹತ್ರ ಬರ್ತೀನಿ. ಶೋರ್ ಸರ್, ಬಾಯ್. ನಾನ್ ಈಗ್ಲೇ ಫೈಲ್ ತಗೊಂಡು ಹೊರಡ್ಬೇಕು. ಆದ್ರೆ ಫೈಲ್ ಎಲ್ಲಿಟ್ಟೆ? ಹಾ, ಅವತ್ ಮನೆ ಶಿಫ್ಟ್ ಮಾಡಿಸ್ಬೇಕಾದ್ರೆ ಶಂಕರ ಅವರೇ ಅಲ್ವಾ ಆ ಫೈಲ್ಸ್ ಎಲ್ಲ ಶಿಫ್ಟ್ ಮಾಡಿಸಿದ್ದು? ಮೇ ಬಿ ನನ್ ರೂಮಲ್ಲಿ ಇರ್ಬೇಕು. ಅಲ್ಲ ಅಂದ್ರೆ ಶಂಕರ ಅವ್ರನ್ನೇ ಕೇಳ್ತೀನಿ. ಶಂಕರ ಅವ್ರೆ, ಅಕ್ಕ ಶಂಕರ ಅವ್ರನ್ನೆಲ್ಲಾರು ನೋಡಿದ್ರಾ? ಇಲ್ಲ ಗೌರವ, ಯಾಕೇನಾಯ್ತು? ಅಕ್ಕ, ಮನೆ ಶಿಫ್ಟ್ ಮಾಡಿಸ್ಬೇಕಾದ್ರೆ ಇಂಪಾರ್ಟೆಂಟ್ ಫೈಲ್ಸ್ ನೆಲ್ಲ ಶಿಫ್ಟ್ ಮಾಡಿಸಿದ್ದೆ. ನನಗಿರೋ ವರ್ಕ್ ಪ್ರೆಷರ್ ಅಲ್ಲಿ ಅಂತ ಎಲ್ಲಿಟ್ಟಿದ್ದಾರೆ ಅಂತ ಶಂಕರ ಅವ್ರನ್ನ ಕೇಳೋದೇ ಮರ್ತೋಗ್ಬಿಟ್ಟೆ. ಈಗ ನೋಡಿದ್ರೆ ಕೇಳೋಣ ಅಂದ್ರೆ ಶಂಕರ ಅವರು ಇಲ್ಲ, ಆ ಫೈಲು ಎಲ್ಲಿ ಹುಡುಕೋದು ಸಿಗ್ತಾ ಇಲ್ಲ. ನೋಡಿ, ಮಿನಿಸ್ಟರ್ ಬೇರೆ ಏನಾಯ್ತು ಎತ್ತ ಅಂತ ಅಪ್ಡೇಟ್ ಕೇಳ್ತಾನೆ ಇದಾರೆ. ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಗೌರವ, ಸಮಾಧಾನ ಮಾಡ್ಕ, ಸಂಕ್ರನ್ ಕರಿಯಮ್ಮ. ಶಂಕರ ಅವ್ರೆ. ಅಕ್ಕ, ಅತ್ತೆ, ನೀವಿಬ್ರು ಶಂಕರ ಅವ್ರನ್ನೆಲ್ಲಾರು ನೋಡಿದ್ರಾ? ಏನ್ ಗೌರಿ, ಆಗ್ಲೇ ಶಂಕರ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ಯಾ? ಒಂದ್ ಕೆಲ್ಸ ಮಾಡು, 108 ಸಲ ಜಪ ಮಾಡು, ಇಲ್ಲಿಗೆ ಪ್ರತ್ಯಕ್ಷ ಆಗ್ಬಿಡ್ತಾರೆ. 108 ಸಲ ಯಾಕಮ್ಮಿ? ದಿನಿಡೀ ಸಂಕ್ರನ್ ಜಪನೆ ಮಾಡ್ತಾವಳೆ, ನೋಡಿದ್ರೆ ಗೊತ್ತಾಗಿಲ್ವೇ? ಸ್ವಲ್ಪ ಸೀರಿಯಸ್ ಆಗಿರ್ತೀರಾ? ಇದು ತಮಾಷೆ ಮಾಡೋ ವಿಷಯ ಅಲ್ಲ. ಸಾರಿ ಅದ್ ಸರಿ, ಏನಾಯ್ತು ಅಂತ ಹೇಳು. ಅಕ್ಕ, ನಾವ್ ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಫೈಲ್ಸ್ ನ ಶಿಫ್ಟ್ ಮಾಡ್ಸಿದ್ನಲ್ಲ. ನಮ್ಮಿ, ಇದು ಇಂಪಾರ್ಟೆಂಟ್ ಫೈಲ್ಸ್ ಸರಿಯಾಗಿ ಎತ್ತಿಡಿ ಅಂತ ಹೇಳ್ತಿದ್ಯಲ್ಲ, ಈಗ ಏನಾಯ್ತು? ಆ ಫೈಲ್ಸ್ ಎಲ್ಲೂ ಕಾಣಿಸ್ತಾನೆ ಇಲ್ಲ ಅತ್ತೆ. ಗೌರಿ, ನಾವ್ ಮನೆಯಿಂದ ಹೊರಡ್ಬೇಕಾದ್ರೆ ಶಂಕರ ಅವರೇ ಎಲ್ಲಾ ಲಗೇಜ್ ನ ಶಿಫ್ಟ್ ಮಾಡ್ಸಿದ್ದು. ಆಮೇಲೆ ನಾವು 3 ಜನ ತಾನೇ ಬಂದಿದ್ದು. ನೀವ್ ಒಂದ್ ಕೆಲ್ಸ ಮಾಡು, ಶಂಕರ ಅವ್ರನ್ನೇ ಕೇಳು, ಸಿಗ್ಬಹುದು. ಅಕ್ಕ, ಅವ್ರನ್ನ ಕೇಳೋಣ ಅಂತ ಅವಾಗಿಂದ ಹುಡುಕ್ತಾನೆ ಇದೀನಿ, ಅವ್ರ ಎಲ್ಲೂ ಕಾಣಿಸ್ತಾನೆ ಇಲ್ಲ. ತಡ ಮಾಡಂಗಿಲ್ಲ, ಈಗ್ಲೇ ನಮ್ಮ ವಿರುದ್ಧ ಇರೋ ಸಾಕ್ಷಿಗಳೆಲ್ಲ ನಾಶ ಮಾಡ್ಬೇಕು. ಗೌರಿ ಸಾನೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಇದನ್ನೆಲ್ಲ ಆಗಲ್ಲ. ನನ್ ಕೈಲಿ ಇದನ್ನೆಲ್ಲ ಸುಟ್ಟಾಕಕ್ಕಾಗಕ್ಕಿಲ್ಲ. ಯಾಕೆ ಗಾಂಚಲಿ ಬೇಡ ಶಂಕರ, ಸುಮ್ನೆ ಫೈಲ್ ನ ಸುಟ್ಟಾಕೋ. ಮರವಾದೆಯಿಂದ ತಪ್ಪು ನಪ್ಕೊಂಡು ಸರೆಂಡರ್ ಆಗ್ಬಿಡು. ನೀನ್ ಗೊತ್ತಿದ್ದು ಸಾನೆ ದೊಡ್ಡ ತಪ್ಪು ಮಾಡ್ತಾ ಇದ್ಯಾ. ಕಾಚೆ ಎಲ್ಲ ಹೇಳ್ಬೇಡ ಕಣ. ಈಗೇನು ಫೈಲ್ ನ ನಾಶ ಮಾಡ್ತೀಯೋ ಇಲ್ವೋ? ನೀನೇನಾದ್ರೂ ಫೈಲ್ ನ ನಾಶ ಮಾಡ್ಲಿಲ್ಲ ಅಂದ್ರೆ ನೀನ್ ಇಡೀ ಕುಟುಂಬ ನಾಶ ಮಾಡಕ್ ಬಿಡ್ತೀನಿ. ಬೇಡ, ಸುಟ್ಟಾಕ್ತೀನಿ. ವೆರಿ ಗುಡ್. ಈಗ್ಲೇ ಆ ಫೈಲ್ಗೆ ಬೆಂಕಿ ಹಚ್ಚು ಅಂದೆ. ಸಂಕ್ರ ಕಾಣಿಸ್ತಿದ್ರಿ ಏನಮ್ಮಿ? ಫೈಲ್ಸ್ ಎಲ್ಲ ಐತಿ ಅಂತ ನಾವೇ ಎಲ್ಲ ಸೇರ್ಕೊಂಡು ಹುಡುಕುಮ. ಬನ್ನಿ, ಸರಿ ನಡಿ ಹುಡ್ಕೋಣ. ಅತ್ತೆ, ನೀವ್ ಅಲ್ಲಿ ಹುಡುಕಿ, ಅಕ್ಕ ನೀವ್ ಇಲ್ಲಿ ಹುಡುಕಿ, ಸಿಕ್ತೆ? ಇಲ್ಲ ಅತ್ತೆ. ನನ್ನ ಸಂಸು ಗೌರಿ, ನನಗ್ ಬೇರೆ ದಾರಿ ಕಾಣಿಸ್ಲಿಲ್ಲ. ಈ ಫೈಲ್ಗಳು ತಯಾರ್ಸಕ್ಕೆ ನೀನ್ ಎಷ್ಟ್ ಕಷ್ಟಪಟ್ಟಿದ್ದೋ ಏನೋ. ಮನೆ ಖಾಲಿ ಮಾಡ್ಕೊಂಡ್ ಬರುವಾಗ್ಲೇ ಈ ಫೈಲ್ ನಿನ್ಗೆ ಎಷ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ವೆರಿ ಗುಡ್ ಶಂಕರ, ನಾನ್ ಹೇಳಿದ ಕೆಲ್ಸ ಕರೆಕ್ಟ್ ಆಗಿ ಮಾಡಿದ್ಯಾ. ಫೈಲ್ ನ ಸುಟ್ಟಾಕಿದಾಯ್ತು, ಮುಂದೆ ಏನ್ ಮಾಡ್ತೀಯ ಅಂದ್ರೆ ನಾನಿನ್ನೇನು ಮಾಡಕ್ಕಿಲ್ಲ. ನಾನು ನಿನ್ ಪರ್ಮಿಷನ್ ಕೇಳ್ತಾ ಇಲ್ಲ, ಆರ್ಡರ್ ಮಾಡ್ತಾ ಇದ್ದೀನಿ. ಸೈಲೆಂಟ್ ಆಗಿ ಕೇಳಿಸ್ಕೊಬೇಕು. ಈಗ ನೀನ್ ಏನ್ ಮಾಡ್ತೀಯ ಅಂದ್ರೆ ಗೌರಿ ರೂಮ್ ಹತ್ರ ಹೋಗ್ತೀಯ. ಅವಳ ಕೈಯಲ್ಲಿ ಒಂದು ಫೈಲ್ ಬಂದ್ ಸೇರಿರುತ್ತೆ. ಅದ್ರಲ್ಲಿ ಒಂದು ಆರೋಪಿ ಲಿಸ್ಟ್ ಇರುತ್ತೆ. ಅದ್ರಲ್ಲಿ ಶಂಕರ ಅನ್ನೋ ನಮ್ ಹುಡ್ಗನ್ ಹೆಸರೈತೆ, ನಮ್ ಹುಡ್ಗನ್ ಫೋಟೋನು ಇದೆ. ನೀನು ನಮ್ ಹುಡ್ಗನ್ ಫೋಟೋ ತೆಗ್ದು ನಿನ್ ಫೋಟೋ ಆ ಜಾಗದಲ್ಲಿ ಹಾಕ್ಬೇಕು. ಇವೆಲ್ಲ ಮಾಡಕ್ ಹೊಂಟಿದ್ದೀರಾ? ನೋಡು, ಇದೆಲ್ಲ ಸಂದಾಗಿರಕಿಲ್ಲ. ಹೇ ಶಂಕರ, ವಾಯ್ಸ್ ಕೆಳಗಡೆ ಇರ್ಬೇಕು. ನನ್ ವಾಯ್ಸ್ ಮಾತ್ರ ಐ ಪಿಚ್ ಅಲ್ಲಿ ಇರ್ಬೇಕು. ಇಲ್ಲ ಅಂದ್ರೆ ನಿನ್ ಫ್ಯಾಮಿಲಿ ಇಲ್ದೇ ಇರಂಗ್ ಮಾಡ್ಬಿಡ್ತೀನಿ. ಆಯ್ತು, ನಾನೇನ್ ತಪ್ಪು ಮಾಡಿವ್ನಿ ಅಂತ ನನ್ ಫೋಟೋ ಸೇರಿಸ್ಬೇಕು? ಪ್ರಶ್ನೆ ಮಾಡ್ಬೇಡ, ಕೆಲ್ಸ ಮಾಡ್ಬೇಕಷ್ಟೇ. ಇವತ್ತು ಈಗಲೇ ಆ ಕೆಲ್ಸ ಆಗ್ಬೇಕು. ನೀನೇನಾದ್ರೂ ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡಲ್ಲ, ನಿಮ್ ಮನೆ ಜನರು ಕೂತ್ಕೆ ಕಟ್ ಮಾಡ್ತೀನಿ. ನಮ್ಮನೆ ಜನರನ್ನ ಅಸ್ತ್ರ ಮಾಡ್ಕೊಂಡ್ ಮೆರಿತಾ ಇದೆಯಾ ತಾನೆ? ಮೆರಿ, ಅದೆಷ್ಟ್ ದಿನ ಮೆರಿತೀಯ ಮೆರಿ. ಕೆಲ್ಸ ಮಾಡೋ ಫಸ್ಟ್. ಗುಂಡಬ್ರೋ ನಿಂತ್ಕೊಬ್ರೋ, ನಿಂತ್ಕೊಳ್ಳಲ್ಲ. ನಿಂತ್ಕೊಬಿಡು ಬ್ರೋ, ನಿಂತ್ಕೊಬಿಡು. ನಿಂತ್ಕೊಳ್ಳಲ್ಲ. ಭುವಿ ಪುಟ ಗುಂಡ ಇಬ್ರು ಆಟ ಆಡ್ತಿದ್ದೀರಾ?
ನಾವೇನ್ ಬೇಕಾದ್ ಮಾಡ್ಕೋತೀವಿ. ನಿನ್ಗೆ ಯಾಕೆ ಅವೆಲ್ಲ? ನಿಂದ ಎಷ್ಟಿದೆ ಅಷ್ಟು ನೋಡ್ಕೋ. ಗುಂಡಬ್ರು, ದೊಡ್ಡವ್ರಿಗೆ ಹಂಗೆಲ್ಲ ಮಾತಾಡ್ಬಾರ್ದು. ಇದು ನಾವು ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು. ಸಾರಿ ಕೇಳು. ಅಲ್ಲ, ನಮ್ ಬ್ರೋ ಯಾಕೆ ಈ ಗಂಗನ್ ಪರ ಮಾತಾಡ್ತಿದ್ದಲ್ಲ? ಬ್ರೋ, ನೀನ್ ಯಾಕೆ ಇವಳ ಪರ ಮಾತಾಡ್ತಿದೀಯ? ಗಂಗಾ ಸರಿ ಇಲ್ಲ. ಅದಕ್ಕೆ ನಮ್ ಬಾಸು ಯಾವಾಗ್ಲೂ ಅವಳಿಗೆ ಬೈತಾನೆ ಇರ್ತಾನೆ. ತಪ್ಪು ಬ್ರೋ. ದೊಡ್ಡವರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾವು ಚಿಕ್ಕವರಾಗೆ ಇರ್ಬೇಕು. ಅದು ಅಲ್ದೆ ಪಾಪ ಗಂಗೆ ಎಷ್ಟು ಒಳ್ಳೋಳು ಗೊತ್ತಾ. ಅವತ್ತು ನನ್ನ ಹತ್ರ ಫ್ರೆಂಡ್ ಆಗು ಅಂತ ಅತ್ತೆ ಬಿಟ್ಲು. ಹೌದಾ? 7 ಹತ್ತಿದ್ಕಿಂತ ಮನೆಯವ್ರನ್ನೆಲ್ಲ ಅಳ್ಸಿದೆ ಜಾಸ್ತಿ. ಅದಕ್ಕೆ ಬಾಸು ಯಾವಾಗ್ಲೂ ಅವಳಿಗೆ ಬೈತಾನೆ ಇರ್ತಾರೆ. ಹೇಳಿದ್ನಲ್ಲ ಬ್ರೋ, ದೊಡ್ಡ ಋಷಿ ನಮ್ಗೆ ಯಾಕೆ? ಬ್ಯಾಡ್ ಬಾಯ್ಗೆ ಇವ್ರ ಮೇಲೆ ಬೇರೆ ವಿಷಯಕ್ಕೆ ಕೋಪ ಇರ್ಬೋದು. ಬ್ಯಾಡ್ ಬಾಯ್ಗೆ ಕೋಪ ಇದೆ ಅಂತ ನಾವ್ ಇವ್ರ ಮೇಲೆ ಕೋಪ ತೋರ್ಸೋದ್ ತಪ್ಪಲ್ವಾ? ಹಂಗಂತ್ಯಾ? ಏನ್ ಗೊತ್ತಾ ಬ್ರೋ, ಒಬ್ರು ಬೈತಿದ್ರೆ ಹೋಗಿ ಸಮಾಧಾನ ಮಾಡ್ಬೇಕಂತೆ. ಆಗ್ಲೇ ಮನೇಲಿ ಎಲ್ಲಾರು ಒಟ್ಟಿಗೆ ಇರೋಕ್ ಸಾಧ್ಯ ಅಂತೆ. ಇಲ್ಲ ಅಂದ್ರೆ ಯಾವಾಗ್ಲೂ ಗಲಾಟೆಗಳು ಆಗುತ್ತಂತೆ. ಫಾರ್ ಎಕ್ಸಾಂಪಲ್, ನನ್ಗೆ ಅಮ್ಮ ಬೈತಾ ಇದ್ರು, ವಿಜಿ ಬಂದು ಸಮಾಧಾನ ಮಾಡ್ತಾರೆ. ಹಂಗೆ ಬ್ಯಾಡ್ ಬಾಯ್ ಗಂಗಂಗೆ ಬೈತಾ ಇದ್ರೆ ನಾವು ಸಮಾಧಾನ ಮಾಡ್ಬೇಕು. ನಮ್ಮಮ್ಮ ಹೇಳಿದ್ದಾರೆ, ಒಬ್ರಿಗೆ ಖುಷಿ ಕೊಡದೆ ಇದ್ರು ನೋವು ಕೊಡ್ಬಾರ್ದು ಅಂತ. ಈಗ ಹೇಳಿ, ನೀನು ಗಂಗನ್ ಬಗ್ಗೆ ಹಂಗ್ ಮಾತಾಡೋದ್ ತಪ್ಪು ತಾನೆ? ಬ್ರೋ, ಆದ್ರೂ ನನ್ಗೆ ಯಾಕು ಇಲ್ಲ, ಏನು ಇಲ್ಲ. ನಾನು ಹೇಳ್ದಷ್ಟು ಮಾಡ್ಬೇಕು. ನನ್ ಮಾತಿಗೆ ನೀನ್ ಬೆಲೆ ಕೊಡೋದಾದ್ರೆ ಗಂಗನ ಹತ್ರ ಹೋಗಿ ಸಾರಿ ಕೇಳು. ಅವಳ ಹತ್ರ ಫ್ರೆಂಡ್ಶಿಪ್ ಮಾಡ್ಕೋ. ಆಗಲ್ಲ. ಏಯ್, ನಾನ್ ಹೇಳಿದ್ ಕೇಳ್ತೀಯ ಇಲ್ವೋ? ನೀನ್ ಹೇಳ್ತಿದ್ಯಾ ಅಂತ ಒಪ್ಕೋತೀನಿ. ಸರಿ ಬಾ, ಸಾರಿ ಕೇಳು. ಗಂಗಾ, ಇನ್ಮೇಲಿಂದ ನಾವು ನೀನು ಫ್ರೆಂಡ್ ಅಲ್ಲ, ಗುಂಡನೇ ಫ್ರೆಂಡೇ. ಗುಂಡ ಬ್ರೋ, ಕೊಡುಕೇನ? ಕೊಡ್ತೀಯ ಇಲ್ವೋ? ಆಯ್ತು. ಇನ್ ಮುಂದೆ ನಾನು ನಿನ್ನ ಫ್ರೆಂಡು. ಕೊಡು ಕಯ್ಯ. ಥ್ಯಾಂಕ್ ಯು ಭುವಿ ಪುಟ್ಟ. ಗುಂಡಾನ ನನ್ನ ಫ್ರೆಂಡ್ ಆಗಿ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ ಮುಂದೆ ನಾವ್ 3 ಜನನು ಫ್ರೆಂಡ್ಸ್. ದೊಡ್ಡ ದೊಡ್ಡ ಮರಗಳನ್ನ ಕಡಿಯೋಕೆ ರಂಬೆ ಕೊಂಬೆ ಕತ್ತರಿಸ್ತಾ ಬಂದ್ರೆ ಮರ ಮತ್ತೆ ಮತ್ತೆ ಚಿಗುರೊಡಿಯುತ್ತೆ. ಅದ್ರ ಬದಲು ಚಿಕ್ಕ ಬೇರ್ಗಳನ್ನ ಕತ್ತರಿಸ್ಕೊಂಡ್ ಬಂದ್ರೆ ಮರ ಬುಡದ್ ಸಮೇತನೆ ಬಿದ್ದು ಹೋಗುತ್ತೆ. ಗೌರಿ ಶಂಕರ ಅನ್ನೋ ದೊಡ್ಡ ಮರ ಉಳಿಸೋದಕ್ಕೆ ಭುವಿ ಗುಂಡ ಅನ್ನೋ ಸಣ್ಣ ಬೇರ್ನ ಕತ್ತರಿಸಿದ್ರೆ ಸಾಕು. ಇದು ಶಂಕರ ಅವ್ರ ಡೈರಿ ಅಲ್ವಾ? ಏನಿದೆ ಅಂತ ನೋಡ್ತೀನಿ. ಗಂಗಾ ಹಾಗೆ ಹೇಳದ್ ಕೂಡ್ಲೆ ನಾನ್ ಕುಸ್ತೋದೆ. ಗೌರಿ, ನೀನ್ ಏನು ಅಂತ ನನಗ್ ಗೊತ್ತು. ನೀನು ಬೆಂಕಿ ಅಷ್ಟೇ ಪವಿತ್ರಳು. ಏನಿದು? ನನಗೊಂದು ಅರ್ಥನೇ ಆಗ್ತಿಲ್ವಲ್ಲ. ಮೊದ್ಲಿಂದಾನೇ ಓದ್ತೀನಿ. 6 ವರ್ಷದ ನಂತರ ನಾನ್ ಜೈಲಿಂದ ಬಿಡುಗಡೆಯಾಗಿ ಬರ್ತೀನಿ. ಬರೋವಾಗ್ಲಿ ನನ್ನ ಅಮ್ಮಿಯವ್ರನ್ನ ನೋಡ್ಬೇಕು, ನನ್ ಮಗಳನ್ನ ನೋಡ್ಬೇಕು ಅಂತ ಸ್ಯಾನೆ ಆಸೆ ಇಟ್ಕೊಂಡ್ ಮನೆಗ್ ಬರ್ತೀನಿ. ಬಂದ್ರೆ ಅಮ್ಮಿಯವರು ಇಲ್ಲ, ಮಗಿನೂ ಇಲ್ಲ. ಅವ್ರನ್ನ ಹುಡುಕೊಂಡು ಅಮ್ಮಿಯವ್ರ ಮನೆ ತವ ಹೋಯ್ತೀನಿ. ಅಲ್ಲಿ ಹೋಗ್ ನೋಡಿದ್ರೆ ಅವ್ರ ಮನೆನ ಡೆಮಾಲಿಶ್ ಮಾಡಿ ಇನ್ಯಾವ್ದೋ ಮನೆ ಕಟ್ಟಿದ್ದಾರೆ. ಅದನ್ನ ನೋಡಿ ನನ್ ಎದೆ ಕುಸ್ತೋಯ್ತು. ಆದ್ರೂ ಬಿಡಕ್ಕಿಲ್ಲ, ಹುಡುಕ್ತೀನಿ. ಒಂದೇ ಸಮ ಹುಡುಕ್ತೀನಿ. ಆದ್ರೆ ನನ್ನ ಅಮ್ಮಿಯವರು ಎಲ್ಲೂ ಸಿಗೋದೇ ಇಲ್ಲ. ಅದೇ ಬೇಸರದಾಗೆ ಮನೆಗ್ ಬರ್ತೀನಿ. ಆಗ ಗಂಗಾ ಹೇಳ್ತಾಳೆ, ನನ್ ಮಗಿನ ಅಬಾರ್ಷನ್ ಮಾಡಿಸ್ಬಿಟ್ಟಿದ್ದಾಳೆ. ಅಯ್ಯೋ, ಕೆಲವ್ರು ಜೀವನೇ ತೆಗಿತಾರಂತೆ. ಅವ್ರ ತಪ್ಪಿನ ಮುಂದೆ ನಮ್ದೆಲ್ಲ ಯಾವ ತಪ್ಪು? ನಾನು ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತು, ಅವಳು ನನ್ ಮಗಿನ ವಿಷಯ ಕೇಳ್ತಿದ್ದಂಗೆ ನನ್ನ ಉಸಿರೇ ನಿಂತಂಗ ಆಯ್ತದೆ. ಈ ದುಃಖದ ಮಧ್ಯೆ ನನ್ನ ಅಮ್ಮಿಯವರ ಉಳಿದಿಲ್ಲ ಅಂತ ಗೊತ್ತಾಯ್ತದೆ. ಅಲ್ಲಿಂದ ನನ್ ಜೀವನ ನರಕ ಆಗೋಯ್ತದೆ. ನನ್ ಜೀವನ ಕತ್ಲಾಗಿ ಮುಳುಗೋಯ್ತದೆ. ಬದುಕಿದ್ದು ಸತ್ತಾಗೆ ಬದುಕ್ತಾ ಇದ್ದೆ ಅಷ್ಟೇ. ಬನ್ನಿ 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 ಬನ್ನಿ. ಕುತ್ಕೋ. ಗಂಗಾ, ಬಿಡು ಗಂಗಾ, ನಾವ್ ಆಟ ಆಡ್ಬೇಕು. ಯಾವಾಗ ನೋಡಿದ್ರು ಆಟ. ನಿಮ್ಮಿಬ್ರಿಗೆ ನಾನೊಂದ್ ಕತೆ ಹೇಳ್ತೀನಿ. ಕತೆನಾ? ಕತೆ ಕೇಳಕ್ ಎಷ್ಟ್ ಚೆನ್ನಾಗಿರುತ್ತೆ. ಗುಂಡಬ್ರ, ಕೂತ್ಕೋ. ಈಗ ನಾನು ಅಪ್ಪನ್ ಕತೆ ಹೇಳ್ತೀನಿ. ಆಗಿನ ಕಾಲದಲ್ಲಿ ಒಬ್ಬ ರಾಜ ಇದ್ದ, ಹಿರಣ್ಯಕಶಿಪು ಅಂತ. ಅವನ್ಗೆ ಒಬ್ಬ ಮಗ ಇದ್ದ, ಪ್ರಹ್ಲಾದ ಅಂತ. ಅವನು ಶ್ರೀಹರಿಯ ಪರಮ ಭಕ್ತ. ಶ್ರೀಹರಿ ಅಂದ್ರೆ ವಿಷ್ಣುವಿನ ಅವತಾರ. ಆದ್ರೆ ಪ್ರಹ್ಲಾದನ ಅಪ್ಪನ್ಗೆ ಶ್ರೀಹರಿ ಅಂದ್ರೆ ದ್ವೇಷ. ಒಂದಿನ ಅಪ್ಪ ಮಗನ್ಗೆ ಹೇಳ್ತಾನೆ, ಪ್ರಹ್ಲಾದ, ಶ್ರೀಹರಿ ನನ್ನ ಪರಮ ಶತ್ರು, ನೀನ್ ಅವನ್ನ ಪೂಜಿಸ್ಬೇಡ ಅಂತ. ಆದ್ರೆ ಪ್ರಹ್ಲಾದ
ಅವನ್ ಮಾತೇ ಕೇಳಲ್ಲ. ಅದೇ ವಿಷಯಕ್ಕೆ ಹಿರಣ್ಯಕಶಿಪುಗೆ ಪ್ರಹ್ಲಾದನ್ ಮೇಲೆ ಕೋಪ ಬರುತ್ತೆ. ನೀನು ನನ್ ಶತ್ರುವಿನ ಪೂಜಿಸ್ತ್ಯಾ, ನೀನ್ ನನ್ ಮಗನೇ ಅಲ್ಲ, ನೀನ್ ಬದುಕಿರ್ಬಾರ್ದು ಅಂತ ಸೇವಕರಿಗೆ ಹೇಳಿ ಅವನ್ನ ಬೆಟ್ಟದಿಂದ ತಳ್ಳಿಸ್ತಾರೆ. ಅಯ್ಯೋ, ಸೇವಕರು ರಾಜನ ಆಜ್ಞೆನ ಪಾಲಿಸ್ತಾ ಅವನ್ನ ಬೆಟ್ಟದಿಂದ ನೂಕ್ಬಿಡ್ತಾರೆ. ಆದ್ರೆ ಟ್ವಿಸ್ಟ್ ಏನು ಅಂದ್ರೆ ಪ್ರಹ್ಲಾದ ಸಾಯೋದಿಲ್ಲ. ಹೌದಾ? ಆಮೇಲೆ ಈ ವಿಷಯ ರಾಜನಿಗೆ ಗೊತ್ತಾಗಿ ಪ್ರಹ್ಲಾದನ ದೊಡ್ಡ ಕುದಿಯೋ ಬಾಂಡ್ಲಿಯಲ್ಲಿ ಹಾಕಿ ಸಾಯಿಸಿ ಅಂತ ಸೇವಕರಿಗೆ ಆಜ್ಞೆ ಮಾಡ್ತಾನೆ. ಆದ್ರೆ ಪ್ರಹ್ಲಾದ ಅಲ್ಲೂ ಸಾಯಲ್ಲ. ಪ್ರಹ್ಲಾದನ್ ಅಪ್ಪನ್ಗೆ ಕೋಪ ಜಾಸ್ತಿ. ಅದಕ್ಕೆ ಪ್ರಹ್ಲಾದನ್ ಅಮ್ಮನಿಂದನೇ ಅವನ್ಗೆ ವಿಷ ತಿನ್ಸೋ ಹಾಗೆ ಮಾಡ್ದ. ಹೌದಾ? ಆಗ ಅವ್ನ್ ಸತ್ತೋಗ್ಬಿಡ್ತಾನ? ಆಗ್ಲೂ ಪ್ರಹ್ಲಾದ ಸಾಯಲ್ಲ. ಆಮೇಲೆ ಮದ್ದಾನೆಗಳಿಂದ ತುಳಿಸ್ತಾರೆ. ಅಲ್ಲೂ ಸಾಯಲ್ಲ. ಕೊನೆಗೆ ಹಿರಣ್ಯಕಶಿಪುಗೆ ಕೋಪ ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ಲ. ಆಗ ಅವನು ಪ್ರಹ್ಲಾದನ ಹತ್ರ ಹೋಗಿ, ಏ ಪ್ರಹ್ಲಾದ, ನಿನ್ನ ಸಾಯಿಸೋದಕ್ಕೆ ನಾನ್ ಎಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ನೀನ್ ಸಾಯ್ತಾನೆ ಇಲ್ಲ, ನೀನ್ ಹೇಗ್ ಬದುಕ್ತಿದ್ಯಾ ಅಂತ ಕೇಳ್ತಾನೆ. ಆಗ ಪ್ರಹ್ಲಾದ ಇದೆಲ್ಲ ಶ್ರೀಹರಿಯ ಕೃಪಾ ಕಟಾಕ್ಷ, ಅವರೇ ನನ್ನ ಕಾಪಾಡ್ತಿರೋದು ಅಂತ ಹೇಳ್ತಾನೆ. ಆಗ ಹಿರಣ್ಯಕಶಿಪು ಶ್ರೀಹರಿ ಶ್ರೀಹರಿ ಶ್ರೀಹರಿ, ಎಲ್ಲಿದ್ದಾನೆ ನಿನ್ನ ಶ್ರೀಹರಿ ಅಂತ ಕೇಳ್ತಾನೆ. ಆಗ ಪ್ರಹ್ಲಾದ ಶ್ರೀಹರಿಯು ಎಲ್ಲ ಕಡೆನೂ ಇರ್ತಾನೆ ಅಂತ ಹೇಳ್ತಾನೆ. ಆಗ ಹಿರಣ್ಯಕಶಿಪು ಎಲ್ಲ ಕಡೆನೂ ಇರ್ತಾನ ಅಂತ ಕಂಬ ತೋರ್ಸಿ ಕೇಳ್ತಾನೆ. ಆಗ ಪ್ರಹ್ಲಾದ ನಗ್ತಾ ಎಲ್ಲ ಕಡೆನೂ ಇರ್ತಾನೆ ಅಂತ ಹೇಳ್ತಾನೆ. ಹಿರಣ್ಯಕಶಿಪುಗೆ ಕೋಪ ಬಂದು ಆ ಕಂಬನ ಒಡ್ದಾಕ್ತಾನೆ. ಅಲ್ಲಿ ನೋಡಿದ್ರೆ ಶ್ರೀಹರಿ ನರಸಿಂಹ ಅವತಾರ ತಾಳಿ ಪ್ರತ್ಯಕ್ಷ ಆಗ್ತಾರೆ. ಆಗ ನರಸಿಂಹ ದೇವ್ರು ಹಿರಣ್ಯಕಶಿಪುನ ಕೊಂದು ಪ್ರಹ್ಲಾದನ ಸೇವ್ ಮಾಡ್ತಾರೆ. ಹೇಗಿದೆ ಕತೆ? ಗಂಗಾ, ಕತೆ ಏನೋ ಚೆನ್ನಾಗಿದೆ, ಆದ್ರೆ ಅಪ್ಪ ಕೆಟ್ಟವನು. ನಮ್ಮ ಅಪ್ಪನು ಸೇಮು ಹಿಂಗೆ ವಿಲನ್ ತರ. ನನ್ಗೆ ಅಪ್ಪ ಹೇಗಿರ್ತಾರೆ ಅಂತಾನೆ ಗೊತ್ತಿಲ್ಲ. ಎಲ್ಲ ಅಪ್ಪಂದ್ರು ಒಂದೇ ಪುಟ್ಟ. ಅವ್ರ ಮಾತ್ ಕೇಳಲಿಲ್ಲ ಅಂದ್ರೆ ಈ ಕತೆ ಕೇಳ್ದಿಯಲ್ಲ, ಹಿರಣ್ಯಕಶಿಪು ತರ ಅವ್ರ ಮಕ್ಕಳನ್ನ ಸಾಯಿಸ್ಬಿಡ್ತಾರೆ. ಹೌದಾ? ಹಾಗಿದ್ರೆ ಅಪ್ಪ ಅನ್ನೋರು ಕೆಟ್ಟೋರ, ಮತ್ತೆ ಸ್ಕೂಲಲ್ಲಿ ಅಪ್ಪ ಅಮ್ಮ ಅನ್ನೋರು ಒಳ್ಳೆಯವರು ಅಂತ ಹೇಳ್ಕೊಡ್ತಾರೆ. ಅಯ್ಯೋ, ಅವರೆಲ್ಲ ಹಾಗೆ ಹೇಳ್ತಾರೆ ಪುಟ್ಟ, ಆದ್ರೆ ಅಪ್ಪಂದ್ರ ಎಲ್ರು ಕೆಟ್ಟವ್ರೆ. ನನ್ಗಿದೆಲ್ಲ ಗೊತ್ತೇ ಇರ್ಲಿಲ್ವಲ್ಲ. ಅಪ್ಪ ಅಂದ್ರೆ ಅಷ್ಟೊಂದ್ ಕೆಟ್ಟವ್ರ? ಒಂದ್ ದಿವಸ ಶಿವಮೊಗ್ಗದಾಗೆ ನನ್ ರೌಡಿ ಬೇಬಿ ಸಿಗ್ತಾಳೆ. ಅವಳಿಂದ ಕತ್ಲಾಗಿದ್ ನನ್ ಬದುಕಲ್ಲಿ ಬೆಳಕ್ ತುಂಬ್ತದೆ. ಯಾವಾಗ್ಲೂ ಕುಡ್ಕೊಂಡ್ ತೂರಾಡ್ತಿದ್ ನಾನು ನನ್ ರೌಡಿ ಬೇಬಿಗೋಸ್ಕರ ಬದ್ಲಾಯ್ತೀನಿ. ಭುವಿ ನನ್ಗೆ ಅಕ್ಷರಾಭ್ಯಾಸ ಮಾಡಿಸ್ತಾಳೆ. ಇದಕ್ಕೂ ಮುಂಚೆ ನಾನು ಜೈಲ್ನಾಗೆ ಬೇರೆಯವ್ರ ಕೈನಾಗೆ ಡೈರಿ ಬರೆಸ್ತಿದ್ದೆ. ಆದ್ರೆ ಭುವಿ ಅಕ್ಷರ ಕಲ್ಸಿದ ತಾವಿಂದ ನಾನೇ ಡೈರಿ ಬರೆಯಕ್ ಶುರು ಮಾಡ್ದೆ. ಒಂದಿನ ನಮ್ ಭುವಿಗೆ ಆಕ್ಸಿಡೆಂಟ್ ಆಗೋಯ್ತದೆ. ವಿಷಯ ತಿಳಿದಿದ್ದಂಗೆ ಎದ್ನೋ ಬಿದ್ನೋ ಅಂತ ಆಸ್ಪತ್ರೆಗೆ ಓಡೋಯ್ತೀನಿ. ಅಲ್ಲಿ ಗೊತ್ತಾಯ್ತದೆ ಭುವಿ ಗೌರಿ ಮಗಳು ಅಂತ. ಆಗಂತೂ ನನ್ಗೆ ಸ್ಯಾನೆ ಖುಷಿ ಆಯ್ತದೆ. ನನ್ ಖುಷಿಗೆ ಪಾರ್ವೇ ಇಲ್ಲ. ಆ ಪಾಟಿ ಖುಷಿ ಆಯ್ತದೆ. ಆದ್ರೆ ಆ ಖುಷಿ ಸ್ಯಾನೆ ಸಮಯ ಉಳ್ಕೊಳಕ್ಕಿಲ್ಲ. ಗಂಗಾ ಬಂದು ಆ ಮಗು ನಿಂದಲ್ಲ, ಗೌರಿ ಮತ್ತೆ ಡಾಕ್ಟರ್ದು ಅಂತ ಹೇಳ್ತಾಳೆ. ಇಷ್ಟು ದಿನ ಆ ಭುವಿ ವಿಷಯದಲ್ಲಿ ಭಯ ಪಡೋ ವಿಷಯ ಏನು ಕ್ರಿಯೇಟ್ ಆಗಿರ್ಲಿಲ್ಲ. ಇತ್ತೀಚೆಗೆ ಯಾಕೋ ಶಂಕರ ಅವ್ರಿಗೆ ಭುವಿನೇ ತನ್ ಮಗಳು ಅನ್ನೋ ವಿಷಯ ಸುಳ್ಳು ಹೇಳಿದೀನಿ ಅಂತ ಏನಾದ್ರೂ ಗೊತ್ತಾಗ್ಬಿಟ್ರೆ ಇಬ್ರು ಸೇರ್ಕೊಂಡು ನನ್ನ ಶಿವಪ್ಪನ ಹತ್ರ ಕಳ್ಸ್ಬಿಡ್ತಾರೆ.